ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ಅನ್ನೋದು ಎಕ್ಸ್ಕ್ಲೂಸಿವ್ ಆಗಿ KCET ಮತ್ತು ಕಾಮಿಡ್ಗೆ ಕೌನ್ಸೆಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಎಕ್ಸ್ಕ್ಲೂಸಿವ್ ಆಗಿ ಓನ್ಲಿ ಫಾರ್ KCET ಆ್ಯಂಡ್ ಕಾಮಿಡ್ಗೆ ಕೌನ್ಸೆಲಿಂಗ್. ನೀವೀಗ ಆಲ್ರೆಡಿ ಬೋರ್ಡ್ ಎಕ್ಸಾಮನ್ನು ಬರಿತಾ ಇದ್ದೀರಾ. ನಿಮಗೆ ಅಂದರೆ ಕೋರ್ ಸಬ್ಜೆಕ್ಟ್ಸಲ್ಲಿ ಮೇಯ್ನ್ ಕೆಮಿಸ್ಟ್ರಿ ಒಂದು ಉಳಿದಿದೆ. ಅದಾದ ನಂತರ ವಾಟ್ ಎವರ್ ನೀವೇನು ಇದು ಮಾಡಿದ್ರೆ ಲೈಕ್ ಬಯಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಸ್ಟ್ಯಾಟ್ಸು, ಈ ಸಬ್ಜೆಕ್ಟ್ಗಳು ಮಾತ್ರ ಉಳಿದಿದೆ. ಅದಾದರೆ ನಿಮ್ದು ಆಲ್ಮೋಸ್ಟ್ ಆಗುತ್ತೆ. ಬಟ್ ನಿಮ್ಮ KCETಗೆ, ಕರ್ನಾಟಕ CETಗೆ ಯಾವುದು ಬೇಕು, ಮೇಯ್ನ್ ಇಂಪಾರ್ಟೆಂಟ್ ಯಾವುದು ಬೇಕು, PCM, ಇವು ಮೂರು ಸಬ್ಜೆಕ್ಟ್, ಕೆಮಿಸ್ಟ್ರಿ ಒಂದಾದರೆ ಆಲ್ಮೋಸ್ಟ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಅದಾದ ನಂತರ ನೀವು KCET ಎಕ್ಸಾಮನ್ನು ಬರೀತೀರಾ, ಕರ್ನಾಟಕ CET ಎಕ್ಸಾಮನ್ನು ಬರೀತೀರಾ. ಆ CET ಎಕ್ಸಾಮಿಂದ ನಿಮ್ಗೆ ಏನು ಬರುತ್ತೆ, ರ್ಯಾಂಕ್ ಬರುತ್ತೆ. ಅದರಿಂದ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರಾಸೆಸ್ ಇರುತ್ತೆ. ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ನಿಮ್ಮದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು, ಕಾಲೇಜ್ ಸೆಲೆಕ್ಷನ್ ಮಾಡಬೇಕು, ಕೋರ್ಸ್ ಸೆಲೆಕ್ಷನ್ ಮಾಡಬೇಕು. ಆ ಕಾಲೇಜ್ ಸೆಲೆಕ್ಷನ್ನು, ಕೋರ್ಸ್ ಸೆಲೆಕ್ಷನ್ನು ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ. ಓಕೆ, ಆ್ಯಂಡ್ ಇಟ್ ಈಸ್ ಅ ಪೇಯ್ಡ್ ಕೋರ್ಸ್. ಓಕೆ, ಸೊ ಪೇಯ್ಡ್ ಕೋರ್ಸ್ ಅಂತ ಹೇಳಿದರೆ ನಾನು ನಿಮ್ಗೆ ಇದರಲ್ಲಿ ಚಾರ್ಜ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್, ಆಯಿತಾ. ಈಗ ಇದರಲ್ಲಿ ನಿಮ್ಗೆ ಯಾವ ರೀತಿ ಅಂತ ಕೇಳಿದರೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆ್ಯಂಡ್ ಟಿಪ್ಸ್ ಎಲ್ಲದನ್ನು ಕೊಡ್ತೇವೆ. ನೀವು ಯಾವ ನೋಟಿಫಿಕೇಷನ್ ಕೂಡ ಮಿಸ್ ಆಗೋದಿಲ್ಲ. A to Z ನಿಮ್ಮ ರ್ಯಾಂಕ್ ಸ್ಟಾರ್ಟ್ ಆಗಿ, ರ್ಯಾಂಕಿಂದ ಹಿಡಿದು ನಿಮ್ಮ KCET ರ್ಯಾಂಕಿಂದ ಹಿಡಿದು ಟಿಲ್ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋವರೆಗೂ ನಮ್ಮ ಕಡೆಯಿಂದ ನಿಮಗೆ ಗೈಡೆನ್ಸ್ ಇರುತ್ತೆ. ದಟ್ ಟು ಪರ್ಸನಲ್ ಗೈಡೆನ್ಸು, 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ವೆಲ್ಕಮ್ ಸ್ಟೂಡೆಂಟ್ಸು. ನಾನು ನಿಖಿಲೇಶು. ಸ್ಟೂಡೆಂಟ್ಸಿಗೂ ವೆಲ್ಕಮ್ಮು, ಪೇರೆಂಟ್ಸಿಗೂ ವೆಲ್ಕಮ್ಮು. ನಾನು ನಿಖಿಲೇಶು. ಇದಕ್ಕೂ ಮುಂಚೆ ಇಲ್ಲಿ ನೋಡಿ, ನಿಮ್ಮ ತಲೆಯಲ್ಲೆಲ್ಲ ಒಂದು ಕ್ವಶನ್ ಬರುತ್ತೆ, ಈಸ್ ಇಟ್ ನೆಸಸರಿ? ಈಗ ಕೌನ್ಸಿಲಿಂಗಿಗೆ ಸರ್ ನಾನು ಬೋರ್ಡ್ ಎಕ್ಸಾಮಿಗೆ ಪೇಮೆಂಟ್ ಮಾಡಿ ತಗೊಳ್ತೇನೆ, ಕೋರ್ಸ್ ತಗೊಳ್ತೇನೆ, KCET ಎಕ್ಸಾಮ್ ಬರೀಲಿಕ್ಕೆ ಅದಕ್ಕೆ ಕೋರ್ಸ್ ತಗೊಳ್ತೇನೆ, ಬಟ್ ಕೌನ್ಸಿಲಿಂಗಿಗೂ ಗೈಡೆನ್ಸ್ ತಗೊಳ್ಬೇಕಾ? ಈಸ್ ಇಟ್ ನೆಸಸರಿ? ನೀವು ಕೇಳಿದರೆ ನನ್ನ ಪ್ರಕಾರ ಇಟ್ಸ್ ಅ ಬಿಗ್ ಎಸ್. ಓಕೆ, ನಾನು ಇದನ್ನು ಬೋಲ್ಡಲ್ಲಿ ಹೇಳ್ತಾ ಇದ್ದೇನೆ, ಇಟ್ಸ್ ಅ ಬಿಗ್ ಎಸ್. ವೈ? ಬಿಕಾಸ್ ನೀವು ನೋಡಿ, ಒಳ್ಳೆ ರ್ಯಾಂಕ್ ತೆಗಿತೀರಾ. ನಾವೇನು ಇದರಲ್ಲಿ ನಿಮಗೆ ರ್ಯಾಂಕ್ ತೆಗಿಲಿಕ್ಕೆ ನಾವೇನು ಇದು ಮಾಡ್ತಾ ಇಲ್ಲ. ನೀವು ರ್ಯಾಂಕ್ ತೆಗಿತೀರಾ, ಮಾರ್ಕ್ಸ್ ತೆಗಿತೀರಾ, ಬಟ್ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಡಿಸರ್ವ್ಡ್ ಕಾಲೇಜಲ್ಲಿ ಡಿಸರ್ವ್ಡ್ ಬ್ರ್ಯಾಂಚ್ ಬೇಕು ಅಂತ ಹೇಳಿದರೆ ಕೌನ್ಸಿಲಿಂಗ್ ತಗೊಳ್ಳೇಬೇಕು ಸ್ಟೂಡೆಂಟ್ಸ್. ಓಕೆ, ಯು ಹ್ಯಾವ್ ಅ ಗುಡ್ ರ್ಯಾಂಕ್, ಯು ಹ್ಯಾವ್ ಅ ಗುಡ್ ಮಾರ್ಕ್, ಬಟ್ ಇಫ್ ಯು ಡೋಂಟ್ ನೋ ಹೌ ಟು ಡೂ ದ ಆಪ್ಷನ್ ಎಂಟ್ರಿ, ದೆನ್ ಅಂದರೆ ನಿಮಗೆ ಏನು ಹೇಳ್ತಾರೆ, ಇದು ಮಿಸ್ ಆದಾಗುತ್ತೆ. ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ 2 years ಹಾರ್ಡ್ ವರ್ಕ್ ಮಾಡಿರ್ತಾರೆ. ಯಾಕೆ ಹೇಳಿ? ಒಂದೊಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಬೇಕು ಅಂತ ಅಲ್ವಾ? ಸೊ ಅದು ಮಿಸ್ ಆಗುತ್ತೆ. ಫಾರ್ ದ್ಯಾಟ್ ವಿ ವಿಲ್ ಗೈಡ್ ಯು ಟು ಗೆಟ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ವಿತ್ ಬೆಸ್ಟ್ ಕೋರ್ಸ್. ಸೆಕೆಂಡ್ ಒನ್, ಪ್ರೊವೈಡ್ ಕ್ಲಾರಿಟಿ ಆನ್ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಆಪ್ಷನ್ ಎಂಟ್ರಿ. ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಎಲ್ಲದಕ್ಕೂ ನಾವು ಕ್ಲಾರಿಟಿ ಕೊಡ್ತೇವೆ. ಮೂರನೇದು, ಗುಡ್ ಕಾಲೇಜಲ್ಲಿ ಗುಡ್ ಸೀಟ್, ನಿಮಗೆ ಡಿಸರ್ವ್ಡ್ ಸೀಟನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು, ಆಯಿತಾ. ಗುಡ್ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಗ್ತಾ ಇದ್ದಿತ್ತು ಅದನ್ನು ಕೊಡಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ, ಆಯಿತಾ. ನಿಮ್ಗೆ ಯಾವ ಸ್ಟ್ರೆಸ್ ಇಲ್ಲ, ಯಾವ ಕನ್ಫ್ಯೂಷನ್ಸ್ ಇಲ್ಲ. ಏನಾಗುತ್ತೆ ಈಗ ಸಡನ್ನಾಗಿ KEA ಕಡೆಯಿಂದ, ಯಾಕಂದರೆ ಎವ್ರಿ ಇಯರ್ KEAದವ್ರದ್ದು ಪ್ರಾಬ್ಲಮ್ ಏನಂತ ಹೇಳಿದರೆ ಎವ್ರಿ ಇಯರ್ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ವರ್ಷ ಆಪ್ಷನ್ ಎಂಟ್ರಿ ಒಂದು ರೀತಿಯಲ್ಲಿದ್ದರೆ ಇನ್ನೊಂದು ವರ್ಷ ಆಪ್ಷನ್ ಎಂಟ್ರಿ ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ತಾರೆ. ಅದು ಯಾವ ಸ್ಟ್ರೆಸ್ ಇಲ್ಲ. ಮತ್ತು ಸಡನ್ನಾಗಿ KEAದವರು ನೋಟಿಫಿಕೇಶನ್ ಬಿಡ್ತಾ ಇರ್ತಾರೆ, ಸಡನ್ನಾಗಿ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಸಡನ್ನಾಗಿ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಸೊ ಅದು ಯಾವುದು ನಿಮಗೆ ಸ್ಟ್ರೆಸ್ ಇರೋದಿಲ್ಲ, ಯಾವ ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾಕಂದರೆ ಎಲ್ಲದನ್ನು ನಾವೇ ಮಾಡ್ತೇವೆ, ಪ್ರತಿಯೊಂದನ್ನು ನಾವೇ ಮಾಡ್ತೇವೆ. ಓಕೆ, ನಿಮ್ಮ ಯಾವ ಕನ್ಫ್ಯೂಷನ್ಸ್ ಇಲ್ಲ, ಅದು ಮಾಡಬೇಕು ಇದು ಮಾಡಬೇಕು. ಸಡನ್ನಾಗಿ ನಿಮ್ಗೆ ಈಗ ನೋಟಿಫಿಕೇಶನ್ ಬರುತ್ತೆ, ಚೆಕ್ ಮಾಡ್ತಾ ಇರಬೇಕು ಯೂಟ್ಯೂಬಲ್ಲಿ ಅಥವಾ ನಿಮ್ಮ ಬ್ರೌಸರಲ್ಲಿ ಸರ್ಚ್ ಮಾಡ್ತಾ ಇರಬೇಕು. ನೋ ನೀಡ್ ಟು ವರಿ ಅಬೌಟ್ ಎನಿಥಿಂಗ್. ಎಲ್ಲದನ್ನು ಕೂಡ ನಾವೇ ಮಾಡ್ತಾ ಇದ್ದೇವೆ, ಆಯಿತಾ. ನೆಕ್ಸ್ಟು ಸ್ಕಾಲರ್ಶಿಪ್ಸ್. ಅದಾದ ನಂತರ ನೀವು ಇಂಜಿನಿಯರಿಂಗ್ ಸೇರಿ ಆದಮೇಲೆ ಮೆನಿ ಸ್ಕಾಲರ್ಶಿಪ್ಸ್ಗಳಿರುತ್ತೆ. ಆ ಸ್ಕಾಲರ್ಶಿಪ್ಸನ್ನು ಹೇಗೆ ಅಪ್ಲೈ ಮಾಡಬೇಕು, ಯಾವ ಸ್ಕಾಲರ್ಶಿಪ್ಸ್ ಇದೆ, ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ, ಅದೆಲ್ಲದನ್ನು ನಾವೇ ಹೇಳ್ತೇವೆ. ಅದೇ ರೀತಿ ಮತ್ತೊಂದು ಏನಂತ ಕೇಳಿದ್ರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದೊಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ ವೇರಿ ಆಗುತ್ತೆ. ಆಯಾ ಇಂಜಿನಿಯರಿಂಗ್ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಏನಿದೆ, ಎಷ್ಟಿದೆ, ಅದೆಲ್ಲದನ್ನು ನಾವೇ ಹೇಳ್ತೇವೆ. ಫಸ್ಟು ಪ್ಲಸ್ ಕೆಲವೊಂದು ಕಾಲೇಜಲ್ಲಿ ಏನಾಗಿರುತ್ತೆ, ಡಾಕ್ಯುಮೆಂಟ್ಸ್ ಕೆಲವೊಂದು ಕಾಲೇಜಲ್ಲಿ ನೀವು ಹಾರ್ಡ್ ಕಾಪಿ ಕೊಡಬೇಕಾಗತ್ತೆ, ಸಾಫ್ಟ್ ಕಾಪಿ ಕೊಡಬೇಕಾಗತ್ತೆ. ಅದೆಲ್ಲದನ್ನು ಕೂಡ ನಾವೇ ಹೇಳ್ತೇವೆ. ಯಾವ ಕಾಲೇಜಿಗೆ ಅಂದರೆ ನಿಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಒಂದು XYZ ಅಂತೇಳಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ, ಆ ಕಾಲೇಜಿನ ಫೀಸ್ ಎಷ್ಟು, ಆ ಕಾಲೇಜಿಗೆ ಯಾವ ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಇನ್ ವಿಚ್ ಫಾರ್ಮ್, ಎಲ್ಲದನ್ನು ನಾವೇ ಗೈಡ್ ಮಾಡ್ತೇವೆ. ಓಕೆ, ನಿಮ್ಮ ಕಾಮನ್ ಮಿಸ್ಟೇಕ್ಸ್, ನಿಮ್ಗೆ ಏನೇನು ಜವಾಬ್ದಾರಿಗಳಿದೆ, ಏನೇನು ರೆಸ್ಪಾನ್ಸಿಬಿಲಿಟಿಗಳಿದೆ, ಅದೆಲ್ಲದನ್ನು ನಾವೇ ಮಾಡ್ತೇವೆ. ಯು ಡೋಂಟ್ ನೀಡ್ ಟು ಟೇಕ್ ಎನಿ ಟೆನ್ಷನ್ಸ್. ಓಕೆ, ಎಲ್ಲದು ನಿಮ್ಮ ಕಾಲೇಜಿಗೆ ರ್ಯಾಂಕ್ ಬಂದ ದಿನದಿಂದ, ರ್ಯಾಂಕ್ ಬರಬೇಕು ಅಂತಿಲ್ಲ, ಅದಕ್ಕಿಂತ ಮುಂಚೆನೂ ಕೂಡ ನೀವು ಆ್ಯಡ್ ಆಗ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಹಿಡಿದು ನಿಮ್ಮ ಕಾಲೇಜು ಜಾಯ್ನ್ ಆಗೋವರೆಗೂ, ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ನಿಮ್ಮ ಜೊತೆ ಇರುತ್ತೆ, ಆಯಿತಾ.
ಇದೇನಾಗುತ್ತೆ ಅಂತ ಕೇಳಿದರೆ ಪ್ರಾಸೆಸ್ ಏನಂತ ಕೇಳಿದರೆ ನೀವು KCET ಎಕ್ಸಾಮನ್ನು ಬರೀತೀರಾ, ಎಕ್ಸಾಮನ್ನು ಬರೆದಾದ್ಮೇಲೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ, ಬೇಸ್ಡ್ ಆನ್ ಎಡಿಟಿಂಗ್ ಆಪ್ಷನ್ ಮತ್ತೆ ನಿಮಗೆ ಎಡಿಟ್ ಮಾಡಿ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ, ಅದಾದಮೇಲೆ ನಿಮಗೆ ಡಿಫ್ರೆಂಟ್ ಚಾಯ್ಸಸ್ಗಳಿರುತ್ತೆ, ಆ ಚಾಯ್ಸ್ಗಳನ್ನು ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಅಥವಾ ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಇನ್ ದ ಫಸ್ಟ್ ರೌಂಡ್ ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದ ಕಾಲೇಜ್, ಆರ್ ಯು ಕ್ಯಾನ್ ಗೋ ಫಾರ್ ಥರ್ಡ್ ರೌಂಡ್ ಆ್ಯಸ್ ವೆಲ್. ಅದೆಲ್ಲದನ್ನು ನಾವು ಗೈಡ್ ಮಾಡ್ತೇವೆ, ನೋ ನೀಡ್ ಟು ವರಿ. ಓಕೆ, ಸೊ ಇದೆಲ್ಲದೂ ಇರುತ್ತೆ. ಅದಾದ ನಂತರ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರ ಅಲ್ಲೋಗಿ ಫೀಸ್ ಪೇಮೆಂಟ್ ಮಾಡಿ ಆಯಿತು, ಡನ್ ಆ್ಯಂಡ್ ಡಸ್ಟೆಡ್, ಅಡ್ಮಿಷನ್ ತೊಗೊಂಡಿದ್ರೆ ಸರಿ ಆಯಿತಾ. ಅಲ್ಲಿವರೆಗೂ ನಮ್ಮದು ಗೈಡೆನ್ಸ್ ಇರುತ್ತೆ. ಈಗ ಏನಾಗುತ್ತೆ, ಕೆಲವೊಂದು ಕಾಲೇಜಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಕೆಲವೊಂದು ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ಗಳು ಡಿಫ್ರೆಂಟ್ ಕೇಳ್ತಾರೆ. ಯಾವ ಕಾಲೇಜಲ್ಲಿ ಯಾವ ಡಾಕ್ಯುಮೆಂಟನ್ನು ಕೊಡಬೇಕು, ಯಾವ ಫಾರ್ಮಲ್ಲಿ ಕೊಡಬೇಕು ಎಲ್ಲದನ್ನು ನಾವು ಹೇಳ್ತೇವೆ. ಆ ಕಾಲೇಜಿನ ಫೀಸ್ ಎಷ್ಟು, ಪ್ಲಸ್ ಕೆಲವೊಂದಿಷ್ಟು ಜನರಿಗೆ ಏನಾಗುತ್ತೆ ಕಾಮಿಡಿಗೆ, ಈಗ ನೀವೀಗ ಔಟ್ ಆಫ್ ಸ್ಟೇಟಿಂದ ಬರೋದಾಗಿದ್ದರೆ ಏನಾಗುತ್ತೆ, ಗರ್ಲ್ಸ್ಗೆ ಹಾಸ್ಟೆಲ್ ಅಥವಾ ಹಾಸ್ಟೆಲ್ ಹೊರಗಡೆ ಇದೆಯಾ ಒಳಗಡೆ ಇದೆಯಾ, ಹಾಸ್ಟೆಲ್ ಇದೆಯಾ ಇಲ್ವಾ, ಇದು ಎಲ್ಲದ್ರ ಇನ್ಫಾರ್ಮೇಷನ್ ನಾವು ಕೊಡ್ತೇವೆ. ಓಕೆ, ಯಾಕೆ ಕೇಳಿದರೆ ಸ್ಟೂಡೆಂಟ್ಸು ಈ ವರ್ಷ ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಖುದ್ದು ನಾನೇ ಹೋಗಿ ಪ್ರತಿಯೊಂದು ಕಾಲೇಜಿಗೆ ವಿಸಿಟ್ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಿಗೆ ಆನ್ ಕ್ಯಾಂಪಸ್ ವಿಸಿಟ್ ಮಾಡಿ ಅಲ್ಲಿನ ಸ್ಟೂಡೆಂಟ್ಸ್ಗಳಿಂದ ರಿವ್ಯೂಸನ್ನು ತಗೊಂಡು ಕ್ಯಾಂಪಸ್ಸಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಒಳಗಡೆ ಹಾಸ್ಟೆಲ್ ಹೇಗಿದೆ, ಫುಡ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ಎಲ್ಲದನ್ನು ನಾನೇ ಖುದ್ದು ರಿವ್ಯೂ ತೊಗೊಂಡು ಆನ್ ಕ್ಯಾಂಪಸ್ ಹೋಗಿ, ಇದು ಅವ್ರದ್ದು ವೆಬ್ಸೈಟಿಂದ ತೆಗೆದು ಆ ಥರ ಇದೆ ಈ ಥರ ಇದೆ ಅಂತೇಳಿ ನಾನು ಯಾವುದನ್ನು ಅವರ ವೆಬ್ಸೈಟಿಂದ ಇದು ಮಾಡ್ತಾಯಿಲ್ಲ, ಎಲ್ಲದನ್ನು ಕಾಲೇಜಿಗೆ ಹೋಗಿ ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೇವೆ. ಯು ಡೋಂಟ್ ಮಿಸ್ ಎನಿಥಿಂಗ್. ನಿಮಗೆ ಈದರ್ ಚಿಕ್ಕ ಪುಟ್ಟ ವಿಷಯಗಳು, ಯಾವ ಬ್ರಾಂಚಲ್ಲಿ ಯಾವ ಫ್ಯಾಕಲ್ಟಿಗಳು ಒಳ್ಳೆಯದಿದ್ದಾರೆ, ಹೇಗಿದೆ ಅದನ್ನು ಕೂಡ ಹೇಳಿಕೊಡ್ತೇವೆ. ಪ್ಲಸ್ ನಿಮಗೆ ಹಾಸ್ಟೆಲ್ ಗರ್ಲ್ಸಿಗೆ ಬರುವಾಗ ಅವರಿಗೆ ಹಾಸ್ಟೆಲ್ಗಳ ಬಗ್ಗೆ ಬೇಕಾಗಿರುತ್ತೆ, ಎಷ್ಟು ಹಾಸ್ಟೆಲ್ ಫೀಸು ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೇವೆ. ಪ್ರತಿಯೊಂದನ್ನು ಕ್ಯಾಂಪಸ್ಸಿಗೆ ಹೋಗಿ ಇನ್ಫಾರ್ಮೇಷನ್ ನಾನೇ ತಗೊಳ್ತಾ ಇದ್ದೇನೆ. ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ, ಕೆಲವೊಂದು ಕಾಲೇಜಿಗೆ ಹೋಗಿಯೂ ಆಗಿದೆ, ಇನ್ಫಾರ್ಮೇಷನ್ ತೊಗೊಂಡು ಆಗಿದೆ, ಇನ್ನೂ ಕೆಲವೊಂದು ಕಾಲೇಜ್ಗಳು ಇದಾಗ್ತಾ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಎಲ್ಲದೂ ಕೂಡ ನಿಮಗೆ ಏನು ಹೇಳ್ತಾರೆ, ರಿಯಲ್ ಡೇಟಾ ಸ್ಟೂಡೆಂಟ್ಸು, ಯಾವುದು ಕೂಡ ಸುಮ್ಮನೆ ಯಾವುದೋ ಅವ್ರದ್ದು ವೆಬ್ಸೈಟನ್ನು ತೆಗೆದು ಓಪನ್ ಮಾಡ್ಕೊಂಡು ಅಷ್ಟಾಗಿದೆ ಇಷ್ಟಾಗಿದೆ ಹಾಗಿದೆ ಹೀಗಿದೆ ಅಂತ ಹೇಳ್ತಾ ಇಲ್ಲ. ಎಲ್ಲದನ್ನು ಆನ್ ಕ್ಯಾಂಪಸ್ ಹೋಗಿ ನಿಮ್ಗೆ ಯಾವುದು ಮಿಸ್ ಆಗಬಾರ್ದು. ಫ್ಯಾಕಲ್ಟಿ ವಿಷಯ ಇರ್ಬೋದು, ಫೀಸ್ ವಿಷಯ ಇರ್ಬೋದು, ಇಟ್ ಮೈಟ್ ಬಿ ಹಾಸ್ಟೆಲ್ ಫೀಸ್ ಆರ್ ಇಟ್ ಮೈಟ್ ಬಿ ಕಾಲೇಜ್ ಫೀಸ್ ಅದಿರ್ಬೋದು, ಅಥವಾ ಪ್ಲೇಸ್ಮೆಂಟ್ ಇರ್ಬೋದು, ಎನಿಥಿಂಗ್. ಸೊ ಎಲ್ಲದನ್ನು ನಾವೇ ತಗೊಳ್ತಾ ಇದ್ದೇವೆ ಆಯಿತಾ. ಸೊ ಇದಿಷ್ಟು ವಿಷಯಗಳು. ನೆಕ್ಸ್ಟ್, ಹೌ ಟು ಚೂಸ್ ದ ಬೆಸ್ಟ್ ಕಾಲೇಜು. ಒಂದು ಬೆಸ್ಟ್ ಕಾಲೇಜನ್ನು ನೋಡುವಾಗ ನಾವು ನೋಡಬೇಕಾಗಿದ್ದೇನು, ಪ್ಲೇಸ್ಮೆಂಟ್, ಅಲ್ಲಿನ ಫ್ಯಾಕಲ್ಟಿಗಳು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್, ಲೊಕೇಶನ್ ಕರೆಕ್ಟಾ, ಇದು ಎಲ್ಲದನ್ನು ನಾವೇ ಹೋಗಿ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಯು ಡೋಂಟ್ ನೀಡ್ ಟು, ನಿಮಗೆ ಇದಾಗ್ಬೋದೇನು, ನನಗೆ ಯಾವುದೊಂದು ಕಾಲೇಜ್ ಸಿಗುತ್ತೆ, ಇಲ್ಲ, ಆ ಕಾಲೇಜಿನ ನೀವು ಯಾಕೆ ಹಾಕಬೇಕು, ನಾನೀಗ ನಿಮಗೊಂದು ಲಿಸ್ಟನ್ನು ಕೊಡ್ತೇನೆ, ಒಂದು PDF ಫಸ್ಟ್ ಪ್ರೊವೈಡ್ ಮಾಡ್ತೇನೆ. ಆ PDF ನೋಡ್ಕೊಂಡು ನೀವು ಡೈರೆಕ್ಟ್ ಅದನ್ನೇ ಇದು ಮಾಡೋದಲ್ಲ, ನೀವು ಯಾಕೆ ಆ ಕಾಲೇಜನ್ನು ಹಾಕಬೇಕು, ಆ ಕಾಲೇಜಲ್ಲಿ ಫ್ಯಾಕಲ್ಟಿ ಹೇಗಿದೆ, ಪ್ಲೇಸ್ಮೆಂಟ್ ಹೇಗಿದೆ, ಅಲ್ಲಿ ಫೆಸಿಲಿಟಿ ಹೇಗಿದೆ, ಫುಡ್ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು, ಅದ್ರ ಫೆಸಿಲಿಟಿ ಹೇಗಿದೆ, ಪ್ರತಿಯೊಂದನ್ನು ನಾವು ಆನ್ ಕ್ಯಾಂಪಸ್ ಹೋಗಿ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ಈ ಕಾಲೇಜಲ್ಲಿ ಈ ಬ್ರಾಂಚಲ್ಲಿ ಇದನ್ನು ಹಾಕಿ, ಎಲ್ಲದನ್ನು ಬ್ರಾಂಚಲ್ಲೂ ಹಾಕಿ, ಮಲ್ಟಿಪಲ್ ಬ್ರಾಂಚಸ್ ಇದೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ ಆಯಿತಾ. ಸೊ ನಿಮಗೊಂದು ಡೌಟ್ಗಳಿರುತ್ತೆ, ಸರ್ ಈಗ ಏನು ಹೇಳ್ತಾರೆ, ಎಲ್ಲದು ಆನ್ಲೈನಲ್ಲಿ ಅಷ್ಟೆಲ್ಲ ಪ್ಲಾಟ್ಫಾರ್ಮ್ಗಳಿದೆ, ಫ್ರೀಯಾಗಿ ಸಿಗುತ್ತಲ್ಲ, ನಾನೀಗ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಆ ಕಾಲೇಜ್ ಬಗ್ಗೆ ಕೇಳಿದರೆ ಎಲ್ಲ ಫ್ರೀಯಾಗಿ ಸಿಗುತ್ತಲ್ಲ, ಸೊ ನಿಮ್ಮ ಹತ್ರ ನಾವು ಯಾಕೆ ತೊಗೊಳ್ಬೇಕು, ಅಥವಾ ಅದರ್ ಇನ್ಸ್ಟಿಟ್ಯೂಷನ್ ಕೊಡ್ತಾ ಇದ್ದಾರೆ ನಿಮ್ಮ ಹತ್ರ ಯಾಕೆ ತೊಗೊಳ್ಬೇಕು, ಯಾಕಂತ ಕೇಳಿದರೆ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಡಿಸರ್ವ್ಡ್ ಕಾಲೇಜನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು. ಮತ್ತೊಂದು ಏನಂತ ಕೇಳಿದರೆ, ಇಲ್ಲಿ ಮೆನಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಈಗ ನೋಡಿ ಟಾಪ್ 5 ಅಲ್ಲಿ RV ರಾಮಯ್ಯ, ನೀವು ಯಾವುದೇ ಯೂಟ್ಯೂಬಿಗೆ ಹೋಗಿ ಟಾಪ್ 10 ಟಾಪ್ 20 ಕಾಲೇಜ್ ಹೇಳ್ತಾರೆ, ಟಾಪ್ 20 ನಂತರ ಯಾವ ಕಾಲೇಜ್ ಇದೆ ಅದನ್ನು ಯಾಕೆ ಅಲ್ಲಿಡಬೇಕು ಅದನ್ನು ಹೇಳೋರು ಯಾರೂ ಇಲ್ಲ. ಟಾಪ್ 20ವರೆಗೆ ಎಲ್ಲರೂ ಹೇಳ್ತಾರೆ, ಎಲ್ಲದು RV ರಾಮಯ್ಯ, BMSc PES ಅದು ಇದು ಅಂದ್ಕೊಂಡು, ಅದರ ನಂತರ ಟಾಪ್ 20 ನಂತರ ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ವಾ, ಅದನ್ನು ಯಾಕೆ ಅಲ್ಲಿಡಬೇಕು, ಯಾವ ರೀಸನ್ ಮೇಲೆ ಇಡಬೇಕು ಅದನ್ನು ನಾವು ಹೇಳ್ತೇವೆ. ಆ್ಯಂಡ್ ಪ್ರತಿ ಬ್ರಾಂಚಲ್ಲೂ ಕೂಡ, ಫಾರ್ ಎಕ್ಸಾಂಪಲ್ ನಾನೊಂದು ಕಂಪ್ಯೂಟರ್ ಸೈನ್ಸ್ ಅಂತ ತಗೊಂಡ್ರೆ, ಕಂಪ್ಯೂಟರ್ ಸೈನ್ಸಲ್ಲೇ ನಿಮಗೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಅಂದರೆ ಅದರ ಡಾಟರ್ ಬ್ರಾಂಚಸ್ಸು, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸಸ್, ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, ಎಷ್ಟು ಬ್ರಾಂಚಸ್ಗಳಿದೆ. ಅದು ಬಿಟ್ಟು ನಿಮಗೆ ಮತ್ತೆ ಡಿಫ್ರೆಂಟ್ ಬ್ರಾಂಚಸ್ಗಳಿದೆ. ಸೇಮ್ AIML, ಓನ್ಲಿ AIML ಇದೆ, ಓನ್ಲಿ ಡೇಟಾ ಸ್ಟ್ರಕ್ಚರ್ ಇದೆ. ಕೆಲವೊಂದು ಕಾಲೇಜಲ್ಲಿ ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಇದೆ, ವೆಬ್ ಡೆವಲಪರ್ ಅಂತಿದೆ, ಬೇರೆ ರೀತಿಯಾದಂಥ ಬ್ರಾಂಚಸ್ಗಳಿದೆ. ಸೊ ಇದರಲ್ಲಿ ಯಾವುದನ್ನು ಫಸ್ಟ್ ಇಡಬೇಕು, ಯಾಕೆ ಇಡಬೇಕು ಇದನ್ನು ನಾವು ಹೇಳ್ತೇವೆ. ಯಾಕೆ ಕೇಳಿದರೆ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ವಿಚ್ ಕಾಲೇಜಸ್ ಬೆಟರ್ ಪ್ಲೇಸ್ಮೆಂಟ್, ಇದು ಹೇಗೆ ಗೊತ್ತಾಗುತ್ತೆ ಹೇಳಿ, ನಾವು ಎಲ್ಲ ಕಾಲೇಜಿಗೂ ಆನ್ ಕ್ಯಾಂಪಸ್ ವಿಸಿಟ್ ಮಾಡಿ ಎಲ್ಲದನ್ನು ರಿಯಲ್ ಟೈಮ್ ಡೇಟಾ ತೊಗೊಂಡು ನಿಮ್ಮ ಮುಂದೆ ಇಡ್ತೇವೆ ಆಯಿತಾ. ನೀವು ಯಾವುದೇ ಕ್ವಶನ್ನ ಯಾವ ಟೈಮಲ್ಲಿ ಕಾಲ್ ಮಾಡಿ ಕೇಳಿದ್ರೆ ನಾವು ಆನ್ಸರ್ ಕೊಡ್ತೇವೆ ಆಯಿತಾ. ಆ್ಯಂಡ್ ಟಾಪ್ ಆಫ್ ದ್ಯಾಟ್, ಈ ಬ್ರ್ಯಾಂಚ್ಗಳ ಬಗ್ಗೆ ಸುಮ್ಮನೆ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ಯಾರೋ ಹೇಳಿದ್ದಾರೆ AIML ಟ್ರೆಂಡಿಂಗಲ್ಲಿದೆ ಅದನ್ನು ತಗೊಳ್ಳಿ, ಇಲ್ಲ. ಯಾಕಂತ ಕೇಳಿದರೆ ನಾನೊಬ್ಬ IT ವರ್ಕ್ ಮಾಡ್ತಾ ಇದ್ದವನು ನೋಡಿ, ನಾನು ಪ್ಯಾರಲಲಿ ಐ ಆಮ್ ಆಲ್ಸೋ ಆನ್ ಇಂಜಿನಿಯರ್, ನಾನು ಕೂಡ ಇಂಜಿನಿಯರಿಂಗ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಪಾಸ್ಡ್ ಔಟ್ ಆದವರು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ.
ಓಕೆ. ಸೊ ನನಗೂ ಗೊತ್ತಿದೆ, ನಾನೀಗ ಐ ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನನಗೆ ರಿಯಲ್ ಟೈಮಾಗಿ ಗೊತ್ತಿದೆ ಯಾವ ಬ್ರ್ಯಾಂಚನ್ನು ತೊಗೊಂಡ್ರೆ ಒಳ್ಳೆಯದು. ಇದನ್ನು ನನ್ನ ಕಲೀಗ್ಸ್ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ನೀವು ಯಾಕೆ ಈ ಬ್ರ್ಯಾಂಚನ್ನು ಹಾಕಬೇಕು, ಸುಮ್ಮನೆ CS ವಿತ್ AIML ಎಲ್ಲರೂ ಟ್ರೆಂಡಿಂಗಲ್ಲಿ ಇದೆಯಂತ AIML ಹಾಕಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಹಾಕಬೇಕು ಅನ್ನೋದಕ್ಕೆ ನಿಮಗೆ ಅದಕ್ಕೊಂದು ವ್ಯಾಲಿಡೇಷನ್ ಕೊಟ್ಟು ನಾನು ನಿಮಗೆ ಬ್ರ್ಯಾಂಚ್ಗಳನ್ನು ಹಾಕ್ತೇನೆ. ಕಂಪ್ಯೂಟರ್ ಸೈನ್ಸ್ ವಿತ್ AIML, ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸು, ವ್ಯಾಲಿಡೇಷನ್ ಕೊಟ್ಟು ನಿಮ್ಗೆ ಆ ಬ್ರ್ಯಾಂಚನ್ನು ಹಾಕ್ತೇನೆ. ಓಕೆ. ಯಾಕಂದರೆ ಈ ಎಜುಕೇಷನ್ ಫೀಲ್ಡಲ್ಲಿ ನಾನು ಮೋರ್ ದೆನ್ 7 ಇಯರ್ಸಿಂದ ಇದ್ದೇನೆ ಇದೇ ಕೌನ್ಸಿಲಿಂಗಲ್ಲಿ. ಪ್ಲಸ್ ಇಂಜಿನಿಯರಿಂಗ್ ಮಾಡಿದ್ದೇನೆ, ಪ್ಲಸ್ ಅದ್ರ ಮೇಲೆ ವರ್ಕು ಮಾಡ್ತಾ ಇದ್ದೇನೆ. ನಾನು ವರ್ಕಿಂಗ್ ಇನ್ IT ಆಲ್ಸೋ. ಸೊ ಅದ್ರ ಬಗ್ಗೆನೂ ಗೊತ್ತಿದೆ. ಸೊ ಇಂಜಿನಿಯರಿಂಗ್ ಬಗ್ಗೆನೂ ಗೊತ್ತಿದೆ. ಆ್ಯಂಡ್ ಈವನ್ ಬ್ರ್ಯಾಂಚು ಯಾಕೆ ಸೆಲೆಕ್ಷನ್ ಮಾಡಬೇಕು, ಟೆಕ್ನಾಲಜಿ ಏನಿದೆ, ಮುಂದೆ ಬೂಮಲ್ಲಿ ಏನಿರುತ್ತೆ, ಟ್ರೆಂಡಿಂಗಲ್ಲಿ ಯಾವುದು ಹೋಗುತ್ತೆ, ಅದ್ರ ಬಗ್ಗೆನೂ ನನಗೆ ಗೊತ್ತಿದೆ. ಸೊ ಬೀಯಿಂಗ್ ಎನ್ IT ಗೈ, ಬೀಯಿಂಗ್ ಎನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ನನಗಿಂತ ಬೆಸ್ಟ್ ನಿಮ್ಗೆ ಬೇರೆಯವ್ರು ಸಿಗೋದಿಲ್ಲ ಅಂದ್ಕೊಳ್ತೇನೆ. ಯಾಕಂತ ಕೇಳಿದರೆ ಸುಮ್ಮನೆ ಕೆಲವ್ರು ಏನು ಮಾಡ್ತಾರೆ, ಸುಮ್ಮನೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾರೆ, ಸುಮ್ಮನೆ ಹೇಳಿಬಿಡ್ತಾರೆ. ನಮ್ದು ಹಾಗಲ್ಲ. ಮೈನ್ ಇಟ್ಸ್ ಅ ಪ್ರಾಕ್ಟಿಕಲ್, ಎಲ್ಲದು ಕೂಡ ಪ್ರಾಕ್ಟಿಕಲ್. ಏನು ಹೇಳ್ತೇನೆ ಎಲ್ಲದು ಪ್ರಾಕ್ಟಿಕಲ್ ಡೇಟಾ, ಆಯಿತಾ, ಪ್ರಾಕ್ಟಿಕಲ್ ಓರಿಯೆಂಟೆಡ್, ಆಯಿತಾ. ಸೊ ಈಗ ನೀವು ಅಂದ್ಕೊಳ್ಬೋದು, ಸರ್ ನಿಮ್ಮನ್ನು ಹೇಗೆ ಬಿಲೀವ್ ಮಾಡಲಿ ನಾನು, ಹೌ ಕ್ಯಾನ್ ವಿ ಬಿಲೀವ್ ಯು, ದೊಡ್ಡ ಹೆಸರನ್ನು ತುಂಬ ಇದರವ್ರು ಇದ್ದಾರಲ್ಲ, ನಿಮ್ಮನ್ನು ಬಿಲೀವ್ ಮಾಡೋದು ಹೇಗೆ. ನೋಡಿ, ಇದು ಲಾಸ್ಟ್ ಇಯರ್ನ ಬ್ಯಾಚ್ ಇದ್ದಂದು 2023-24 ಬ್ಯಾಚಲ್ಲಿ ನಿಯರ್ಲಿ 1,000 ಸ್ಟೂಡೆಂಟ್ಸ್ಗಳು, ನಿಯರ್ಲಿ 1,000 ಸ್ಟೂಡೆಂಟ್ಸ್ಗಳು ಎನ್ರೋಲ್ ಆಗಿದ್ದರು ಫಾರ್ KCET ಮತ್ತು ಕಾಮಿಡ್ ಕೆ ಕೌನ್ಸಿಲಿಂಗಿಗೆ. ಆಲ್ಮೋಸ್ಟ್ ನೀವು ಕರ್ನಾಟಕದ ಯಾವ ಇಂಜಿನಿಯರಿಂಗ್ ಕಾಲೇಜ್ ಹೆಸರು ಹೇಳಿ, ಅಕ್ರಾಸ್ ಕರ್ನಾಟಕ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ದೀಸ್ ಆಲ್ ಆರ್ ಸಕ್ಸಸ್ಫುಲ್ ಸ್ಟೋರೀಸ್. ನಿಯರ್ಲಿ 1000 ಸ್ಟೂಡೆಂಟ್ಸ್ಗಳನ್ನು ಲಾಸ್ಟ್ ಟೈಮ್ ನಾನು ಕೌನ್ಸಿಲಿಂಗ್ ಮಾಡಿದ್ದೇನೆ. ಬೇಕಾದರೆ ನೀವು ಅವ್ರ ಹತ್ರ ಕೇಳ್ಬೋದು. ಇಲ್ಲಿ ನೋಡಿ ಸರ್, ನಾವು ನಿಮ್ಮನ್ನು ಬ್ಲೈಂಡಾಗಿ ನಂಬೋದಾ, ಬೇಡ, ಸಿ ದ ರಿವ್ಯೂಸ್. ಇಲ್ಲಿ ನೋಡಿ ನಿಮಗೆ ರಿವ್ಯೂಸ್ ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ. ಇದು ಯಾವುದು ಕೂಡ, ಯಾವ ರಿವ್ಯೂಸನ್ನು ಕೂಡ ನಾನು ಸ್ಟೂಡೆಂಟ್ಸ್ ಹತ್ರ ಕೇಳಿ ನೀವು ಕೊಡಿ ಅಂತ ನಾನು ಹೇಳಿದ್ದಲ್ಲ. ಅವರು ಅಡ್ಮಿಷನ್ ಆದ ನಂತರ ಅವರೇ ಹ್ಯಾಪಿಯಾಗಿ, ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಏನಾಗಿತ್ತು ಅಂತ ಕೇಳಿದರೆ, ಕೆಲವೊಂದು ಅವರು ಡ್ರೀಮ್ ಕಾಲೇಜ್ ಇರುತ್ತೆ, ಬಟ್ ಆ ಡ್ರೀಮ್ ಕಾಲೇಜಲ್ಲಿ ಸೇಮ್ ಕ್ಯಾಂಪಸಲ್ಲಿ ಇನ್ನೊಂದು ಇದಿದೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ ನೋಡಿ. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರಲ್ಲಿ ಇರೋದು. ಇಲ್ಲಿ JCU ಅಂತಿದೆ, JSS ಅಂತಿದೆ. JCE ಅನ್ನೋದು ಒಂದು ಏಡೆಡ್, ಇನ್ನೊಂದು ಅನ್ಏಡೆಡ್, ಇನ್ನೊಂದು ಯೂನಿವರ್ಸಿಟಿ ಇದೆ. ಕೆಲವರಿಗೆ ಆ ಕಾಲೇಜ್ ಹೋಗಬೇಕಂತ ತುಂಬ ಡ್ರೀಮ್ ಇರುತ್ತೆ, ಬಟ್ ಅವ್ರು ಮಿಸ್ ಮಾಡಿದರು. ಆಮೇಲೆ ಲಾಸ್ಟಿಗೆ ನಾನು ಅದು ಕಾಲೇಜ್ ಕೋಡನ್ನು ಹೇಳಿ ಇದು ಮಾಡಿ ಆದಮೇಲೆ ಇವತ್ತು JSS ಅಲ್ಲಿ ಆ ಹುಡುಗಿಗೆ ಸೀಟ್ ಆಗಿದೆ. ಅವ್ರು ಹೇಳ್ತಾರೆ, ಸರ್ ನಾನು ಸೀರಿಯಸ್ಲಿ ನೀವು ಇಲ್ಲದೆ ಇದ್ದರೆ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾನೆ. ಸೊ ನಿಮ್ಮ ಕಾಲೇಜ್ ಕೋಡಿಂದ ಹಿಡಿದು ಕಾಲೇಜಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇದೆ. ಈಗ ದಯಾನಂದ್ ಸಾಗರ್ ಅಂತ ಹೇಳಿದಾಗ ನಿಮ್ಗೆ ನೋಡಿ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತಿದೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂತಿದೆ. ಈ ಕಾಲೇಜನ್ನು ಎಲ್ಲಿಡಬೇಕು, ಎಲ್ಲದೂ ಒಟ್ಟಿಗೆ ಇಡಬೇಕಾ, ಅಥವಾ ಈ 3 ಕಾಲೇಜನ್ನು ಯಾವ ರ್ಯಾಂಕಲ್ಲಿ ಇಡಬೇಕು, ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೇನೆ. ಪ್ರತಿಯೊಂದು ನಮ್ಮ ಕಡೆ, ಆಯಿತಾ, ನನ್ನ ಕಡೆಯಿಂದ ಇದು ಎಲ್ಲದಕ್ಕೂ ಯಾವುದಕ್ಕೂ ನಿಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾಕೆ ಈ ಕಾಲೇಜನ್ನು ಇಲ್ಲಿಡಬೇಕು. ಈಗ 3 ಕಾಲೇಜ್ ಇದೆ, ಕ್ಯಾಂಪಸ್ಸು ಒಂದೇ ರೀತಿಯಲ್ಲಿ ಕ್ಯಾಂಪಸ್ ಆಗುತ್ತೆ, ಪ್ಲೇಸ್ಮೆಂಟ್ ಹೇಗಾಗುತ್ತೆ, ಇದು ಎಲ್ಲದನ್ನು ನಮ್ಮ ಕಡೆಯಿಂದ ಇದಿರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ತುಂಬ ನಿಮಗೆ ನೋಡ್ಬೋದು ರಿವ್ಯೂಸು. ಇದು ಯಾವ ರಿವ್ಯೂಸ್ಗಳು ನಾನಾಗಿ ಕೇಳಿ ತೊಗೊಂಡಿದ್ದಲ್ಲ, ಇದು ಎಲ್ಲದೂ ಅವರೇ ಕೊಟ್ಟಿದ್ದು ರಿವ್ಯೂಸ್ಗಳನ್ನು ನೋಡ್ಬೋದು. ನೀವು ನನ್ನನ್ನು ಬ್ಲೈಂಡಾಗಿ ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳ ರಿವ್ಯೂನ ಸ್ಕ್ರೀನ್ಶಾಟನ್ನು ನಿಮ್ಮ ಮುಂದೆ ಹಾಕಿದ್ದೇನೆ. ಇದು ತುಂಬ ಇದೆ, ತುಂಬ ಸ್ಕ್ರೀನ್ಶಾಟ್ ಇದೆ. ಸೊ ಇದೆಲ್ಲ ಸ್ಕ್ರೀನ್ಶಾಟು ನೀವು ನೋಡ್ಬೋದು ಸ್ಟೂಡೆಂಟ್ಸ್, ಆಯಿತಾ. ಸೊ ಇಲ್ಲಾಂದ್ರೆ ನಾವು ಓನ್ಲಿ ಮನಿ ಮೈಂಡೆಡ್ ಅಲ್ಲ, ಇಲ್ಲಿ ಹಣ ಮಾಡ್ಕೊಂಡು ಇದು ಮಾಡಬೇಕಂತ ನಾನು ಬಂದವನಲ್ಲ, ಅರ್ಥ ಆಯ್ತಾ. ಸೊ ಅದೇ ರೀಸನಿಗೋಸ್ಕರ ಅವರಿಗೆ ತಗೊಂಡಂಥ ಮಿನಿಮಲ್ ಫೀಸಿಗೆ ಎಷ್ಟು ಇದರಿಂದ ಅವ್ರು ಇದು ಮಾಡಿದ್ರು ಅಂತ ಕೇಳಿದರೆ, ಎವ್ರಿ ಒನ್ ವಾಸ್ ಹ್ಯಾಪಿ. ಯು ಕ್ಯಾನ್ ಸಿ ದ reviews here. Nikhilesh sir, with all your timely and priceless advice, we are able to secure admission at NITTE Bangalore. ತುಂಬ ಜನ ಸ್ಟೂಡೆಂಟ್ಸ್ಗಳದ್ದು ರಿವ್ಯೂಸ್ ಇದೆ. ಯು ಕ್ಯಾನ್ ಸಿ ದ ರಿವ್ಯೂಸ್, ಸಿ ಹಿಯರ್. Thank you sir for all the timely updates you provide through your WhatsApp channel and YouTube. It was a great help to not miss any deadline in the entire counseling process and so on. Okay, so ನೋಡಿ, ಗುಡ್ ಆಫ್ಟರ್ನೂನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಸರ್. ನಿಮ್ಮ ಯೂಟ್ಯೂಬ್ ವೀಡಿಯೋಸಿಂದ ಆ್ಯಂಡ್ ನಿಮ್ಮ ಗೈಡೆನ್ಸಿಂದ ನನ್ನ ಮಗನಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು. ನನ್ನ ಮಗನು BMS IT LCSC SNQ ಸೀಟ್ ಸಿಕ್ತು. ಹೀಗೆ ಇಂಥದ್ದು ರಿವ್ಯೂಸ್ಗಳು ತುಂಬ ಇದೆ ಸ್ಟೂಡೆಂಟ್ಸು. ನಮಸ್ತೆ ಸರ್, ಯು ಕ್ಯಾನ್ ಸಿ ದ ರಿವ್ಯೂಸ್. ಪ್ರಣವ್ ಗಾಟ್ ಅಡ್ಮಿಟೆಡ್ ಟು ಡೇಟ್ BNM IT ಫಾರ್ EC. ಕರ್ನಾಟಕದ ಆಲ್ಮೋಸ್ಟ್ ಆಲ್ ಕಾಲೇಜಲ್ಲಿ ಇದ್ದಾರೆ. RVಯಿಂದ ಹಿಡಿದು ನಿಮ್ಗೆ ಯಾವ ಕಾಲೇಜ್ ಬೇಕು, BVB ಹುಬ್ಬಳ್ಳಿ, ಕರ್ನಾಟಕ ನಾರ್ತ್, ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಡೆಯೂ ಇದ್ದಾರೆ, ದಕ್ಷಿಣ ಕರ್ನಾಟಕದಲ್ಲೂ ಇದ್ದಾರೆ, ಆ್ಯಂಡ್ ಬ್ಯಾಂಗ್ಳೂರ್ಸಲ್ಲೂ ಇದ್ದಾರೆ. ಬ್ಯಾಂಗ್ಳೂರಿನ ಎಲ್ಲ ಟಾಪ್ ಕಾಲೇಜಲ್ಲಿದ್ದಾರೆ. ಓಕೆ, ಸೊ ಇದೆಲ್ಲ ರಿವ್ಯೂಸ್ಗಳು. ಇದರಲ್ಲಿ ನಾನು ಕೆಲವೊಂದು ರಿವ್ಯೂಸ್ಗಳನ್ನು ಹಾಕಿದ್ದೇನೆ, ಕೆಲವೊಂದು ರಿವ್ಯೂಸ್ಗಳನ್ನು ಹಾಕಲಿಲ್ಲ. ಎಷ್ಟು ಆಗಿದೆ ಅಷ್ಟು ಹಾಕಿದ್ದೇನೆ. ಓಕೆ, ಸೊ CMR ಯೂನಿವರ್ಸಿಟಿ ಇರ್ಬೋದು, CMR RIT ಇರ್ಬೋದು, RV ಇರ್ಬೋದು, ಎಲ್ಲದರಲ್ಲೂ ಇದೆ. ಓಕೆ, ದೀಸ್ ಆಲ್ ಆರ್ ದ ರಿವ್ಯೂಸ್ ಗಿವನ್ ಬೈ ಅವರ್ ಪೇರೆಂಟ್ಸ್. ಓಕೆ, ಸೊ ಯು ಕ್ಯಾನ್ ಸಿ ದ ರಿವ್ಯೂ ಸ್ಟೂಡೆಂಟ್ಸ್, ಆಯಿತಾ. ನೆಕ್ಸ್ಟ್ ನೋಡಿ,
ನೀವು ಅಂದ್ಕೊಳ್ಬೋದು ದೇರ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಗಿವಿಂಗ್ ಕೌನ್ಸಲಿಂಗು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿದೆ, ನಿಮ್ಮದೇನು ಸ್ಪೆಷಲ್ ಸರ್? ಇದರಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ಐ ಹ್ಯಾವ್ ಮೋರ್ ದೆನ್ 7 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೀಯಿಂಗ್ ಅ ಗೈ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ಹೌದು, ಪ್ಲಸ್ ನಾನು IT ಯಲ್ಲೂ ವರ್ಕ್ ಮಾಡ್ತಾ ಇದ್ದೇನೆ. ಐ ಕ್ಯಾನ್ ಗೈಡ್ ಯು ವೆರಿ ವೆಲ್ ಸ್ಟೂಡೆಂಟ್ಸ್. ನಿಮಗೆ ನನ್ನಷ್ಟು ನಾನು ಅಂದ್ಕೊಳ್ತೇನೆ ಇಷ್ಟು ಏನು ಎಲ್ಲದೂ ಮ್ಯಾಚ್ ಆಗುವಂಥ ಇದು ಸಿಗೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ಸೊ ಮತ್ತು ಇದನ್ನೆಲ್ಲ ನಾನು ಹೇಳಿದ್ದೇನೆ, ಇನ್ ಪರ್ಸನ್ ವಿಸಿಟ್ ಟು ಈಚ್ ಆ್ಯಂಡ್ ಎವ್ರಿ ಕಾಲೇಜು. ಮತ್ತು ನಿಮಗೀಗ ಒಂದು ಕಾಲೇಜ್ ಆಯಿತು ಅಂತ ಅಂದ್ಕೊಳ್ಳಿ, ಆ ಕಾಲೇಜಿಗೆ ಅಡ್ಮಿಷನಿಗೆ ಹೋಗುವಾಗ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿರುತ್ತೆ. ಆ ಕನ್ಫ್ಯೂಷನ್ಸ್ಗಳನ್ನು ನಿಮ್ಗೆ ಯಾವುದು ಇರಬಾರ್ದು ಅಂತ ಆ ಕಾಲೇಜಲ್ಲಿ ಇರುವಂಥ ನನ್ನ ಓಲ್ಡ್ ಸ್ಟೂಡೆಂಟ್ಸನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತೇನೆ. ಅವ್ರ ಜೊತೆ ನೀವು ಎಲ್ಲದೂ ಕ್ವಶನ್ ತಗೊಳ್ಬೋದು, ಏನೇ ಡೌಟ್ಸ್ಗಳಿದ್ರು ಕೇಳ್ಬೋದು ಅವ್ರ ಹತ್ರ. ನನಗೆ ಈ ಥರ ಡೌಟ್ ಇದೆ, ಏನಾದರೂ ಇದು ಮಾಡ್ಬೋದಾ, ನನ್ನ ಕ್ಯಾಂಪಸ್ಸಿಗೆ ಬಂದಾಗ ಏನಿರುತ್ತೆ, ಫೀಸ್ ಏನಿರುತ್ತೆ, ಹೇಗೆ ಮಾಡ್ಬೋದು ಅಂಥ ಡೌಟ್ಗಳನ್ನು ಕೂಡ ನೀವು ಕ್ಲಾರಿಟಿ ತಗೊಳ್ಳಿಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳ ಜೊತೆ ನಿಮ್ಮನ್ನು ಕನೆಕ್ಟ್ ಮಾಡ್ತೇವೆ. ಆ್ಯಂಡ್ ಇಲ್ಲಿ ನೋಡಿ, ಟ್ರಸ್ಟ್ ದಟ್ ವಾಟ್ ವಿ ಬಿಲ್ಟ್. ಓಕೆ, ಇದೊಂದು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಕರ್ನಾಟಕದ ದಿಸ್ ಇಸ್ ಮೈ ಓಪನ್ ಚಾಲೆಂಜ್ ಸ್ಟೂಡೆಂಟ್ಸು. ಕರ್ನಾಟಕದಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ನು ವಿಚ್ ಪ್ರೊವೈಡ್ಸ್ ಯು ಕಂಪ್ಲೀಟ್ ಗೈಡೆನ್ಸ್ ವಿತ್ ಫುಲ್ ಆಫ್ ಟೆಕ್ನಿಕಲ್ ನಾಲೆಜ್. ಕರೆಕ್ಟ್ ಕೇಳ್ಕೊಳ್ಳಿ, ಫುಲ್ ಟೆಕ್ನಿಕಲ್ ನಾಲೆಜು ವಿತ್ ಫುಲ್ ಆಫ್ ಟೆಕ್ನಿಕಲ್ ನಾಲೆಜು ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟು ನಮ್ಮಷ್ಟು ಸಪೋರ್ಟ್ ಕೊಟ್ಟು ನೀವು ಮಾಡಿದರೆ ವಿತ್ ಫುಲ್ ಆಫ್ ಟೆಕ್ನಿಕಲ್ ನಾಲೆಜು ನಮಗಿಂತ ಕಡಿಮೆ ಫೀಸಲ್ಲಿ ನೀವು ಮಾಡಿದರೆ ನಿಮ್ಮ ಕಂಪ್ಲೀಟ್ ಫೀಸನ್ನು ನಾನು ವಾಪಸ್ ಕೊಡ್ತೇನೆ. ನೀವು ಏನು ನನಗೆ ಪೇ ಮಾಡಿರ್ತೀರೋ ಕಂಪ್ಲೀಟ್ ಫೀಸನ್ನು ವಾಪಸ್ ಕೊಡ್ತೇನೆ. ಇನ್ ಎನಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಥವಾ ಯಾವುದೇ ಇನ್ಸ್ಟಿಟ್ಯೂಟ್ ನಿಮಗೆ ನಮಗಿಂತ ಕಡಿಮೆ ಫೀಸಲ್ಲಿ ಇಷ್ಟು ಟೆಕ್ನಿಕಲ್ ನಾಲೆಜ್ ಇದ್ದು ಇಷ್ಟು ಸಪೋರ್ಟಿವ್ ಆಗಿ ಎಲ್ಲದನ್ನು ನೀವು ಮಾಡಿದರೆ, ಹ್ಯಾಂಡಲ್ಡ್ ಗೈಡೆನ್ಸನ್ನು ಮಾಡಿದರೆ ನಿಮ್ಗೆ ಕಂಪ್ಲೀಟ್ ಫೀಸನ್ನು ನಾನು ವಾಪಸ್ ಕೊಡ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್. ಓಕೆ, ಕರ್ನಾಟಕದಲ್ಲಿ ಯಾವುದೇ ಇನ್ಸ್ಟಿಟ್ಯೂಟು ಇಷ್ಟು ಕಡಿಮೆ ಫೀಸಿಗೆ ನಮಗಿಂತ ಕಡಿಮೆ ಫೀಸನ್ನು ತಗೊಂಡು ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರೆ ಖಂಡಿತ ನಿಮ್ಮ ಕಂಪ್ಲೀಟ್ ಮನಿಯನ್ನು ನಾನು ರಿಫಂಡ್ ಮಾಡ್ತೇನೆ. ಓಕೆ, ನೋಡಿ ಇಲ್ಲೊಂದು ನೀವು ಯೋಚನೆ ಮಾಡಬೇಕು. ವಿದೌಟ್ ಅ ಗೈಡೆನ್ಸ್ ಅ ಗ್ರೇಟ್ ಆಪರ್ಚುನಿಟಿ ಕ್ಯಾನ್ ಟರ್ನ್ ಇಂಟು ಅ ಗ್ರೇಟ್ ಮಿಸ್ಟೇಕ್. ಅಂದರೆ ನಿಮಗೊಂದು ಗೈಡೆನ್ಸ್ ಬೇಕು. ನಾನು ಯಾಕೆ ಇದಕ್ಕೆ ಏಕಲವ್ಯ ಅಂತ ಹೆಸರಿಟ್ಟೆ ಕೇಳಿದರೆ, ಈ ಬ್ಯಾಚಿಗೆ ನೀವೆಲ್ಲ ಹಾರ್ಡ್ ವರ್ಕ್ ನಿಮ್ಮದು, ಅದರ ಹಾರ್ಡ್ ವರ್ಕಿಗೆ ಸರಿಯಾದಂಥ ಡೈರೆಕ್ಷನ್ ಕೊಡೋರು ಬೇಕು. ಹೇಗೆ ದ್ರೋಣಾಚಾರ್ಯ ಮೂರ್ತಿಯನ್ನಿಟ್ಟು ಏಕಲವ್ಯ ಬಿಲ್ಲಿವಿದ್ಯೆಯನ್ನು ಇದು ಮಾಡಿದ್ದಾರೆ ಅಂದರೆ ದ್ರೋಣಾಚಾರ್ಯರು ಹೇಳಿಕೊಡಲಿಲ್ಲ, ಏಕಲವ್ಯ ತಾನಾಗಿ ಕಲ್ತ್ಕೊಂಡ್ರು. ಅದೇ ರೀತಿ ನಿಮಗೆ ನಿಮ್ಮ ಏನು ಹೇಳ್ತಾರೆ ಹಾರ್ಡ್ ವರ್ಕ್, ಅದಕ್ಕೆ ನನ್ನ ಏನು ಗೈಡೆನ್ಸ್ ಅಷ್ಟೇ. ನಾನು ಗೈಡೆನ್ಸ್ ಕೊಡ್ತಾ ಇದ್ದೇನೆ, ನಿಮ್ಮ ಹಾರ್ಡ್ ವರ್ಕಿಗೆ ಗೈಡೆನ್ಸ್ ಕೊಡ್ತೇನೆ. ಅದನ್ನು ಸರಿಯಾಗಿ ಫಾಲೋ ಮಾಡಿ, ಯು ವಿಲ್ ಲ್ಯಾಂಡ್ ಅಪ್ ಇನ್ ಅ ವೆರಿ ಬೆಸ್ಟ್ ಸ್ಕೂಲು, ವೆರಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ವಿಚ್ ಯು ಡಿಸರ್ವ್. ಓಕೆ, ಈಗ ಏನು ಸರ್ ಏನೆಲ್ಲ ಇದೆ, ಇದು ಹೇಗಾಗುತ್ತೆ, ಫೀಸ್ ಎಷ್ಟು ಸರ್, ಫೀಸ್ ಬಗ್ಗೆ ನೀವು ಮಾತಾಡಲಿಲ್ವಲ್ಲ ಅಂತ ಹೇಳ್ತಾರೆ. ಫೀಸ್ ಸ್ಟ್ರಕ್ಚರು ಇದು ಏಕಲವ್ಯ 2.0. ಲಾಸ್ಟ್ ಇಯರ್ ನಾನು ಏಕಲವ್ಯ ಅಂತ ಮಾಡಿದ್ದೆ, ಈ ವರ್ಷ ಅದನ್ನು ಏಕಲವ್ಯ 2.0 ಅಂತ ಮಾಡ್ತಾ ಇದ್ದೇನೆ. ಅದರಲ್ಲಿ 3 ಬ್ಯಾಚ್ ಇದೆ. ಒಂದು ಏಕಲವ್ಯ ಎಡ್ಜು, ಇನ್ನೊಂದು ಏಕಲವ್ಯ ಎಲಿವೇಟು, ಇನ್ನೊಂದು ಏಕಲವ್ಯ ಎಕ್ಸಲೆನ್ಸ್. ಇಲ್ಲೂ ನೋಡಿ, ಏಕಲವ್ಯ ಎಡ್ಜ್ ಅಂತ ಹೇಳಿದರೆ ನಿಮಗೆ 1-to-1 ಪರ್ಸ್ನಲ್ ಗೈಡೆನ್ಸ್, ನಿಮಗೆ PDF ಕೊಡ್ತೇವೆ. ನಿಮಗೆ ಏನು ಕಾಲೇಜು, ನಿಮ್ಮ ಕ್ಯಾಟಗರಿ ವೈಸು, ನಿಮ್ಮ ಕಾಲೇಜು ಎಲ್ಲ PDF ಕೊಡ್ತೇವೆ. ಕ್ಯಾಟಗರಿ ವೈಸ್ PDF ಕೊಡ್ತೇವೆ, ಕಟ್ ಆಫ್ ರ್ಯಾಂಕನ್ನು ಕೊಡ್ತೇವೆ. ಅದೊಂದು ಪ್ಲಸ್ ನಿಮಗೆ ಎಲ್ಲ ಗೈಡೆನ್ಸ್, ನಿಮ್ಗೆ ಏನೇ ಡೌಟ್ ಇದ್ರೂ ನಾನು ಕಾಲ್ ಮಾಡ್ಬೋದು. ಏನೇ ಡೌಟ್ಸ್ಗಳಿದ್ದು ನೀವು ಕಾಲ್ ಮಾಡ್ಬೋದು. ಮತ್ತು ಯಾವ ಕೋರ್ಸನ್ನು, ಯಾವ ಕಾಲೇಜಿನ ಫಸ್ಟ್ ಇಡಬೇಕು, ಯಾವ ಕಾಲೇಜಿನ ಸೆಕೆಂಡ್ ಇಡಬೇಕು, ಯಾವ ಕೋರ್ಸನ್ನು ಫಸ್ಟ್ ಇಡಬೇಕು, ಎಲ್ಲದನ್ನು ನಾವು ಪರ್ಸ್ನಲ್ ಗೈಡೆನ್ಸ್ ಕೊಡ್ತೇವೆ. ಆಯಿತಾ, ಇದು 1-to-1 ಪರ್ಸ್ನಲ್ ಗೈಡೆನ್ಸ್ ಇರುತ್ತೆ. ಕಟ್ ಆಫ್ ರ್ಯಾಂಕಿನ PDF ಸಿಗುತ್ತೆ, ಕಾಲೇಜು ಕೋರ್ಸ್ ಸೆಲೆಕ್ಷನ್ ಇದು ಎಲ್ಲದರ ಬಗ್ಗೆ ಗೈಡೆನ್ಸ್ ಕೊಡ್ತೇವೆ. ಆ್ಯಂಡ್ ಇದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ನಾವು ಮಾಡಿ ಕೊಡೋದಿಲ್ಲ, ಆಪ್ಷನ್ ಎಂಟ್ರಿ ನೀವೇ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಈ ಇದರಲ್ಲಿ ಏಕಲವ್ಯ ಎಡ್ಜ್ ಅಂತಿದೆಯಲ್ಲ, ಇದರಲ್ಲಿ ನೀವು ಆಪ್ಷನ್ ಎಂಟ್ರಿ ನೀವೇ ಮಾಡ್ಕೊಳ್ಬೇಕು. ಆಪ್ಷನ್ ಎಂಟ್ರಿ ನಮ್ಮ ಕಡೆಯಿಂದ ನಾವು ಮಾಡಿ ಕೊಡೋದಿಲ್ಲ. ಬಟ್ ನಿಮ್ಗೆ ಏನಾದರೂ ಡೌಟ್ಸ್ಗಳಿದೆ ನಮ್ಮನ್ನು ಕೇಳ್ಬೋದು. ಸರ್ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ ಹೇಗಿದೆ, ಅದ್ರ ಬಗ್ಗೆ ಕೇಳ್ಬೋದು. ಆಯಿತಾ? ಸೆಕೆಂಡ್ ಬಂದುಬಿಟ್ಟು ಏಕಲವ್ಯ ಎಲಿವೇಟ್ ಅಂದರೆ ಸೇಮ್ ಲೈಕ್ ನಿಮ್ಮದು ಏಕಲವ್ಯ ಎಡ್ಜ್ ಇದೆಯಲ್ಲ, ಅದರಲ್ಲಿ ಸಿಗೋದು ಎಲ್ಲದೂ ಸಿಗುತ್ತೆ. ಪ್ಲಸ್ ಇಲ್ಲಿ ಆಪ್ಷನ್ ಎಂಟ್ರಿನ ನಾವೇ ಮಾಡಿ ಕೊಡ್ತೇವೆ. ಯಾಕೆ ಆಪ್ಷನ್ ಎಂಟ್ರಿನ ನಾವೇ ಮಾಡಿ ಕೊಡ್ತಾ ಇದ್ದೇನೆ ಕೇಳಿದರೆ, ಲಾಸ್ಟ್ ಟೈಮ್ ಏನಾಗಿತ್ತು, ನೀವು ಸೈಬರ್ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲಿ ಸೈಬರ್ ಸೆಂಟರ್ ಅವರು ಕೆಲವೊಂದು ಮಿಸ್ಟೇಕ್ಸನ್ನು ಮಾಡ್ತಾರೆ. ಲಾಸ್ಟ್ ಟೈಮ್ ಏನಾಗಿತ್ತು, ಅವರು ಬ್ಯಾಂಕ್ ಡೀಟೇಲ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಹೇಳಿದ್ದಾರೆ, ಕೆಲವು ಸೈಬರ್ ಸೆಂಟರ್ ಅವರು ಬ್ಯಾಂಕ್ ಡೀಟೇಲ್ಸನ್ನೇ ರಾಂಗ್ ಕೊಟ್ಟಿದ್ದಾರೆ. ಆವಾಗ ನಿಮ್ಗೆ ಏನು ರೀಫಂಡ್ ಆಗಬೇಕು ದುಡ್ಡು, ಅದೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತೆ ಮೇಲ್ ಮಾಡಬೇಕು, KE ಕಾಂಟ್ಯಾಕ್ಟ್ ಮಾಡಬೇಕು, ಅದೆಲ್ಲ ಟೆನ್ಷನ್ ಆಗುತ್ತೆ. ಇದು ಯಾವ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ. ನಿಮ್ಮ ಪ್ರತಿಯೊಂದು ನಾವು ಹೇಳ್ತೇವೆ, ಒಂದು PDF ಕೊಡ್ತೇವೆ. ಅದಾದ ನಂತರ ನಿಮಗೊಂದು ಗೈಡೆನ್ಸ್ ಇರುತ್ತೆ, ನಾವು ಈ ಥರ ಕಾಲೇಜ್ಗಳನ್ನು ಹಾಕ್ತೇವೆ, ಈ ಬ್ರಾಂಚ್ಗಳನ್ನು ಹಾಕ್ತೇವೆ ಅಂತ ಯಾಕೆ ಹಾಕ್ತಾ ಇದ್ದೇನೆ ಪ್ರತಿಯೊಂದು ನಿಮ್ಗೆ ಹೇಳ್ತೇವೆ. ಅದಾದ ನಂತರ ಇದೆಲ್ಲ ಆದಮೇಲೆ ಆಪ್ಷನ್ ಎಂಟ್ರಿನ ನಾವೇ ಮಾಡ್ತೇವೆ. ನೀವೇನೂ ಮಾಡೋದು ಬೇಡ, ನಿಮ್ಮ ಜೊತೆ ಪ್ರತಿಯೊಂದು ಕನ್ಸಲ್ಟೇಷನ್ ಮಾಡಿ ಅದೆಲ್ಲ ಆಪ್ಷನ್ ಎಂಟ್ರಿ ಮಾಡ್ತೇವೆ. ಆಪ್ಷನ್ ಎಂಟ್ರಿ ಮಾಡಿ PDF ನಿಮ್ಗೆ ಸೆಂಡ್ ಮಾಡ್ತೇವೆ. ಓಕೆನಾ, ನಾಟ್ ಓಕೆನಾ ಅಂತ ನೀವು ಒಂದ್ಸತಿ ವೆರಿಫೈ ಮಾಡಬೇಕು. ಇಫ್ ಯು ವಾಂಟ್ ಎನಿ ಚೇಂಜಸ್ ಅದನ್ನು ನಮ್ಗೆ ಹೇಳಿದರೆ ಅದನ್ನು ಚೇಂಜಸ್ ಮಾಡಿ ಮತ್ತು ಫೈನಲೈಸ್ ಮಾಡಿ ಎಲ್ಲದನ್ನು. ಅದಾದಮೇಲೆ ಫಸ್ಟ್ ರೌಂಡ್ ಆಗುತ್ತೆ. ಫಸ್ಟ್ ರೌಂಡ್ ಆದಮೇಲೆ ನೀವು ಚಾಯ್ಸ್ ಮಾಡಲಿಕ್ಕಿರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದನ್ನು ನಾವೇ ಮಾಡ್ತೇವೆ. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಾ ಬೇಡವಾ, ಹೋದರೆ ಕಾಲೇಜ್ ಸಿಗುತ್ತಾ ಇಲ್ವಾ, ಎಲ್ಲದನ್ನು ನಿಮಗೆ ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿ ಪ್ರತಿಯೊಂದು ಕೂಡ ಗೈಡೆನ್ಸ್ಗಳಿರುತ್ತೆ. ಇಲ್ಲಿ KCETಗೂ ಗೈಡೆನ್ಸ್ ಇದೆ, ಕಾಮಿಡಿಕೆಗೂ ಗೈಡೆನ್ಸ್ ಇದೆ. ಆಯಿತಾ? ಥರ್ಡ್ ಒನ್ ಬಂದುಬಿಟ್ಟು ಏಕಲವ್ಯ ಎಕ್ಸಲೆನ್ಸ್ ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಇದಿದೆ, ಯಾವ್ದು ಹೇಳ್ತಾರೆ,
KCET ಶಾರ್ಟ್ಕಟ್ ಟ್ರಿಕ್ಸ್. ಯಾರ್ಯಾರಿಗೆ KCET ಶಾರ್ಟ್ಕಟ್ ಟ್ರಿಕ್ಸ್ ಬೇಕು, ಎಕ್ಸಾಮ್ ಬರಲಿಕ್ಕೂ ಮುಂಚೆ KCET ಶಾರ್ಟ್ಕಟ್ ಟ್ರಿಕ್ಸ್ ಬೇಕು, ಪ್ಲಸ್ಸು ಈಗ ಆಲ್ರೆಡಿ ಒಳ್ಳೆ ರ್ಯಾಂಕ್ ತೊಗೊಂಡು ನಮ್ಮ ಸ್ಟೂಡೆಂಟ್ಸ್ಗಳು 1000 ಬಿಲೋ ರ್ಯಾಂಕ್ ತೊಗೊಂಡು 10,000 ಬಿಲೋ ರ್ಯಾಂಕ್ ತೊಗೊಂಡಂಥ ಈಗ ಟಾಪ್ ಕಾಲೇಜಲ್ಲಿ ಇರುವಂಥ ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗಳ ಜೊತೆ ನಿಮಗೆ ಝೂಮ್ ಕಾಲಲ್ಲಿ ಇದು ಮಾಡಿ ಗೈಡೆನ್ಸ್ ಕೊಡ್ತಾರೆ. ಅವ್ರು ಏನು 1 ಮಂತಲ್ಲಿ ಹೇಗೆ ಪ್ರಿಪೇರ್ ಆಗಬೇಕು KCETಗೆ ಇದೆಲ್ಲದನ್ನು ಕೊಡ್ತಾರೆ. ಪ್ಲಸ್ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ. ಓಕೆ, ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ. ಇದು ಬೇಕಾದರೆ ಏಕಲವ್ಯ, ಲಾಸ್ಟ್ ಇದ್ದು ಎಕ್ಸಲೆನ್ಸ್, ಏಕಲವ್ಯ ಎಕ್ಸಲೆನ್ಸ್ ಅಂತಿದೆ. ಸೊ 3 ಗ್ರೂಪ್ ಇದೆ. ಫಸ್ಟ್ ಗ್ರೂಪ್ ಬಂದುಬಿಟ್ಟು ಅದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಇಲ್ಲ, ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ. ಸೆಕೆಂಡ್ ಇದರಲ್ಲಿ ಎಲ್ಲ ಬೇಸಿಕ್ ಗೈಡೆನ್ಸನ್ನು ಕೊಟ್ಟು ಎಲ್ಲದನ್ನು ಕೊಟ್ಟು ಆಪ್ಷನ್ ಎಂಟ್ರು ನಾವೇ ಮಾಡ್ತೇವೆ. ಯು ಡೋಂಟ್ ನೀಡ್ ಟು ಡೂ ಎನಿಥಿಂಗ್. ನೀವು ಯಾವ ಅಪ್ಡೇಟಿಗೆ ಕಾಯೋದು ಬೇಡ, ಆನ್ಲೈನಲ್ಲಿ ಸರ್ಚ್ ಮಾಡೋದು ಬೇಡ, ಟೆನ್ಷನ್ ತೊಗೊಳ್ಳೋದು ಬೇಡ. ಸರ್ ಟೈಮ್ ಆಯಿತು, ನಾನು ಲಾಸ್ಟ್ ಮೂಮೆಂಟಿಗೆ ಕಾಲೇಜ್ ಬಿಟ್ಟೆ ಅಥವಾ ಮೇಲ್ ಕೆಳಗಡೆ ಆರ್ಡರ್ನ ಚೇಂಜ್ ಮಾಡಬೇಕಿತ್ತು, ಮಾಡಲಿಕ್ಕೆ ಆಗಿಲ್ಲ, ಅಲ್ಲಿ ಸೈಬರ್ ಸೆಂಟ್ರಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅವರು ಮಿಸ್ಟೇಕ್ ಮಾಡಿದ್ದು, ಅದು ಯಾವುದೂ ಇಲ್ಲ, ಎಲ್ಲದನ್ನು ನಾವೇ ಮಾಡ್ತೇವೆ. ಥರ್ಡ್ ಒನ್ ಬಂದುಬಿಟ್ಟು ಏಕಲವ್ಯ ಎಕ್ಸಲೆನ್ಸಲ್ಲಿ ಏನಂತ ಕೇಳಿದರೆ ನಿಮಗೆ KCET ಶಾರ್ಟ್ಕಟ್ ಟ್ರಿಕ್ಸು ಪ್ಲಸ್ ನೀವು 1 ಮಂತಿಗೆ ಪ್ರಿಪರೇಷನ್ ಸ್ಟ್ರಾಟಜಿನ ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಒಬ್ಬರಿಬ್ಬರು ಹತ್ರಲ್ಲ, ಮಿನಿಮಮ್ ಒಂದು 5 to 10 ಮೆಂಬರ್ಸನ್ನು ನಾನು ಪ್ರತಿ ಒಂದು 2 ಡೇಸಿಗೆ ಒನ್ಸು ಅಥವಾ 3 ಡೇಸಿಗೆ ಒನ್ಸು ಅವ್ರನ್ನ ಕನೆಕ್ಟ್ ಮಾಡಿ ನಿಮಗೆ ಗೈಡೆನ್ಸ್ ಕೊಡ್ತೇವೆ. ಯಾವ ಬುಕ್ಕನ್ನು ಓದಬೇಕು, ಹೇಗೆ ಓದಬೇಕು, ಲಾಸ್ಟ್ 1 ಮಂತಲ್ಲಿ ಒಳ್ಳೆ ರ್ಯಾಂಕ್ ತೆಗಿಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ. ಓಕೆ ಸ್ಟೂಡೆಂಟ್ಸ್, ಇದು ನೋಡಿ ಟಿಲ್ ಇಂಜಿನಿಯರಿಂಗ್ ನಾನು ಅಂದ್ಕೊಳ್ತೇನೆ ಇಲ್ಲಿಯವರೆಗೆ ಯಾವ ಇನ್ಸ್ಟಿಟ್ಯೂಟ್ಗಳು ಇವತ್ತು ಲಾಸ್ಟ್ ಇಯರ್ ಯಾರ್ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಾರೆ ನೋಡಿ, ಇವತ್ತಿಗೂ ಕೂಡ ಆ ಸ್ಟೂಡೆಂಟ್ಸ್ಗಳು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಇವತ್ತಿಗೂ ಕೂಡ ಅವರು ಇಂಜಿನಿಯರಿಂಗಲ್ಲಿ ಏನಾದರೂ ಕೋರ್ಸ್ ತೊಗೊಳ್ಬೇಕಂದ್ರೆ ಸರ್ ಆಪ್ಷನಲ್ ನಾನು ಇದನ್ನು ತೊಗೊಳ್ಳೋದಾ, ಎಲ್ಲದಕ್ಕೂ ಇವತ್ತಿಗೂ ನನ್ನ ಹತ್ರ ಕೇಳ್ತಾರೆ. ಓಕೆ, ಇವತ್ತು ನಾನು ಕಾಲ್ ಮಾಡಿದರೆ ರಿಸೀವ್ ಮಾಡ್ತೇನೆ, ಮೆಸೇಜ್ ಮಾಡಿದರೆ ಪಿಕ್ ಮಾಡ್ತೇನೆ, ಕೇಳ್ತೇನೆ. ಓಕೆ, ಅದು ಓನ್ಲಿ ನಿಮ್ಮದು ಸೆಕೆಂಡ್ PUC ಆದಮೇಲೆ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಅಲ್ಲಿಂದ ಅಲ್ಲಿಗೆ ಎಂಡ್ ಅಂತಲ್ಲ. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೂ ಕೂಡ ನೀವು ಯಾವ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು, ಯಾಕೆ ತೊಗೊಳ್ಬೇಕು, ಅಲ್ಲಿ ಇಲೆಕ್ಟಿವ್ಸ್ ಅಂತ ಇರುತ್ತೆ, ಏನು ಮಾಡಬೇಕು, ಇಂಜಿನಿಯರಿಂಗಲ್ಲಿ ಸ್ಕೋರ್ ಮಾಡಬೇಕಾದ್ರೆ ಏನು ಮಾಡಬೇಕು, ಎಲ್ಲದಕ್ಕೂ ನಾನು ಅಲ್ಲೂ ಕೂಡ ಹೆಲ್ಪ್ ಮಾಡ್ತೇನೆ. ಓಕೆ, ಇಲ್ಲಿಗೆ ನಿಮ್ಮದು ಏನು ನಿಮ್ಮ ಇದ್ರದ್ದು ಎಂಟ್ರೆನ್ಸ್ ಆದಮೇಲೆ, ಎಕ್ಸಾಮ್ ಆದಮೇಲೆ ಅಥವಾ ನಿಮ್ಮನ್ನು ಅಡ್ಮಿಷನ್ ಆದಮೇಲೆ ನಾವು ಅಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ. ದಿಸ್ ಇಸ್ ನೆವರ್ ಎಂಡಿಂಗ್. ನಮ್ಮದೊಂಥರ ಈ ರಿಲೇಷನ್ಶಿಪ್ ಹೇಗಿರುತ್ತೆ ಕಂಡ್ರೆ ಇವತ್ತಿಗೂ ಕೂಡ ನಾನು ಹೇಳ್ತೇನಲ್ಲ, ನಿನ್ನೆನೂ ಕೂಡ ನನ್ನ ಪ್ರೀವಿಯಸ್ ಇಯರ್ಲಿ ಕೌನ್ಸಿಲಿಂಗ್ ತೊಗೊಳ್ದಂಥ ಪೇರೆಂಟು ಕಾಲ್ ಮಾಡಿ ನನ್ನ ಹತ್ರ ಕೇಳ್ತಾ ಇದೆ. ಓಕೆ, ಸೊ ಇವತ್ತಿಗೂ ಅಡ್ಮಿಷನ್ ಇದೆ. ನಿಮ್ಗೆ ಇಂಜಿನಿಯರಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಸರ್ ಯಾವುದಾದ್ರೂ ಕೋರ್ಸ್ ಮಾಡಬೇಕಾ, ನಾನು ಎಲ್ಲಿ ಮಾಡಬೇಕು ಸರ್, ಅದನ್ನು ಕೇಳಿದ್ರು ನಾವು ಇದು ಮಾಡ್ತೇವೆ. ಅದಾದಮೇಲೆ ಸರ್ ಇಂಟರ್ನ್ಶಿಪ್ ಓಪನ್ ಇದೆಯಾ, ಇಂಟರ್ನ್ಶಿಪ್ ಇದ್ದರೆ ಇದು ಮಾಡಿ, ಅದ್ರ ಬಗ್ಗೆನೂ ಎಲ್ಲದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೇನೆ. ನಿಮಗಿದು ಓಪನ್ ಚಾಲೆಂಜ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಇದನ್ನು ಕೊಡುವಂಥ ಏನು ಹೇಳ್ತಾರೆ ಗೈಡೆನ್ಸನ್ನು ಕೊಡುವಂಥ ಮತ್ತು ನಿಮಗೆ ಕಂಪ್ಲೀಟ್ಲಿ 1-to-1 ಪರ್ಸ್ನಲ್ ಗೈಡೆನ್ಸ್ ಕೊಡುವಂಥ ಯಾವುದೇ ಕೋಚಿಂಗ್ ಇಷ್ಟು ಕಡಿಮೆ ಫೀಸಿಗೆ ಕೊಟ್ಟರೆ ನಾನು ನಿಮ್ಗೆ ಕಂಪ್ಲೀಟ್ ಫೀಸ್ ವಾಪಸ್ ಕೊಡ್ತೇನೆ. ದಿಸ್ ಇಸ್ ಮೈ ಚಾಲೆಂಜ್ ಸ್ಟೂಡೆಂಟ್ಸ್. ಓಕೆ, ಸೀರಿಯಸ್ಲಿ ಕೊಡೋದಿಲ್ಲ, ಯಾಕಂದರೆ ಅಷ್ಟು ನಾನಂತೂ ಜೆನ್ವಿನ್ ಆಗಿ ಮಾಡಿದ್ದೇನೆ. ಲಾಸ್ಟ್ ಟೈಮ್ ಎಲ್ಲರಿಗೂ ಜೆನ್ವಿನ್ ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ಆಲ್ ಗಾಟ್ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಸೊ ಇದ್ರ ಫೀಸ್ ಬಂದುಬಿಟ್ಟು ನಿಮಗೆ ಫಸ್ಟ್ ಒನ್ ಏಕಲವ್ಯ ಎಡ್ಜ್ ಅಂತ ಹೇಳಿದರೆ ಅದರದ್ದು ಫೀಸ್ ಕೇವಲ 1000 rupees, ಓನ್ಲಿ 1000 rupees. ಏಕಲವ್ಯ ಎಲಿವೇಟು 2000 rupees, ದಟ್ ಈಸ್ ವಿತ್ ಆಪ್ಷನ್ ಎಂಟ್ರಿ. ಏಕಲವ್ಯ ಎಕ್ಸಲೆನ್ಸು 3000 rupees. ಓಕೆ, ದಟ್ ಈಸ್ ವಿತ್ ಶಾರ್ಟ್ಕಟ್ ಟ್ರಿಕ್ಸು ಮತ್ತು ನನ್ನ CET ಸ್ಟೂಡೆಂಟ್ಸ್ಗಳ ಜೊತೆ ಲಾಸ್ಟ್ 1 ಮಂತ್ ಹೇಗೆ ಪ್ರಿಪರೇಷನ್ ಸ್ಟ್ರಾಟಜಿ, ಹೇಗೆ ಓದಬೇಕು, ಹೇಗೆ ಅಟೆಂಡ್ ಮಾಡಬೇಕು ಎಕ್ಸಾಮನ್ನು, ಅದೆಲ್ಲದನ್ನು ಹೇಳ್ತೇವೆ ವಿತ್ ಶಾರ್ಟ್ಕಟ್ ಟ್ರಿಕ್ಸ್. ಓಕೆ, ಶಾರ್ಟ್ಕಟ್ ಟ್ರಿಕ್ಸ್ ಅಂದರೆ ಎಲ್ಲ ಕಾನ್ಸೆಪ್ಟಿಗೂ ಶಾರ್ಟ್ಕಟ್ ಟ್ರಿಕ್ಸ್ ಕೊಡೋದಿಲ್ಲ, ಕೆಲವೊಂದು ಕಾನ್ಸೆಪ್ಟ್ಗಳಿಗೆ ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ನೀವು ಲಾಸ್ಟ್ ಮೂಮೆಂಟಿಗೆ ಏನು ಮಾಡಬೇಕು, ಏನು ಅಂದರೆ ಈಗ 60 ಕ್ವಶನ್ಸ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 20 ಕ್ವಶನ್ಸ್ ಲಾಸ್ಟಿಗೆ ಉಳಿದ್ರೆ ಅದನ್ನ ಏನು ಮಾಡಬೇಕು ಅದೆಲ್ಲದನ್ನು ಹೇಳುವಂಥದ್ದು ಥರ್ಡ್ ಒನ್ ಏಕಲವ್ಯ ಎಕ್ಸಲೆನ್ಸ್. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ರೆ, ನಾನು ಎಕ್ಸೈಟೆಡ್ ಅಂತ ಅಂದ್ಕೊಳ್ತೇನೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224 ಅಂತ. ನನ್ನ ಹೆಸರು ನಿಖಿಲೇಶು, NT Clock ಕೋಚಿಂಗ್ ಅಕಾಡೆಮಿ. ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸು, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಎಲ್ಲ ಆದಮೇಲೆ ಲಾಸ್ಟಿಗೆ ಬಂದುಕೊಂಡು ಸರ್ ನನಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಾನು ಸೀರಿಯಸ್ಲಿ ತೊಗೊಳ್ಳೋದಿಲ್ಲ. ಲಿಮಿಟೆಡ್ ಸೀಟ್ಸು, ಆ ಸೀಟ್ಸ್ಗಳಿಗೆ ಫಿಲ್ ಆದಮೇಲೆ ಯಾರನ್ನೂ ತೊಗೊಳ್ಳೋದಿಲ್ಲ. ನೀವು ಎಷ್ಟೇ ಹಣ ಕೊಟ್ಟರು ನಾವು ತೊಗೊಳ್ಳೋದಿಲ್ಲ. ಇವಾಗಲೇ ಹೇಳ್ತಾ ಇದ್ದೇನೆ, ಜಾಯ್ನ್ ಆಗಬೇಕು ಅಂತಿದ್ದರು ಜಾಯ್ನ್ ಆಗಿ. ಲಾಸ್ಟ್ ಮೂಮೆಂಟಿಗೆ ಲಾಸ್ಟ್ ಟೈಮ್ ತುಂಬ ಜನ ಆಗಿ ಹೇಳಿದ್ರು ಸರ್ ನಾನು ಫಸ್ಟೇ ಜಾಯ್ನ್ ಆಗಬೇಕಿತ್ತೇನೋ, ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನೇ ಗೊತ್ತಿರಲಿಲ್ಲ, ನಾನು ಮಿಸ್ ಮಾಡಿ ಏನು ಮಾಡಿದ್ರು, ಕಾಮಿಡಿಕೇನು ಬರೆದಿದ್ರು, KCETನೂ ಬರೆದಿದ್ರು, ಆಚೆ ಕಡೆ ಕಾಮಿಡಿಕೇನು ಕ್ವಿಟ್ ಮಾಡಿಬಿಟ್ಟಿದ್ರು. ಕಾಮಿಡಿಗೆ ರಿಫಂಡ್ ಇದೆ, ಅದಕ್ಕೆ ಏನು ಮಾಡಬೇಕು, ಕಾಮಿಡಿಗೆ ಮತ್ತು KCET ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಹೋಗಬೇಕು ಅದನ್ನು ಕೂಡ ನಾನು ಗೈಡ್ ಮಾಡ್ತೇನೆ. ಓಕೆ, ಸೊ ಪ್ಲೀಸ್ ಲಾಸ್ಟ್ ಮೂಮೆಂಟಿಗೆ ಜಾಯ್ನ್ ಆಗಿ ಸರ್ ನಾನು ಅಷ್ಟು ಇದು ಮಾಡ್ತೇನೆ ಜಾಯ್ನ್ ಮಾಡ್ಕೊಳ್ಳಿ, ಸೀರಿಯಸ್ಲಿ ಮಾಡೋದಿಲ್ಲ. ಓಕೆ, ದಯವಿಟ್ಟು ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇದೆ, ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಕೆಳಗಡೆ ನಂಬರ್ ಕೊಟ್ಟಿದ್ದೇನೆ 6362324224 NT Clock ಕೋಚಿಂಗ್ ಅಕಾಡೆಮಿ ನಿಖಿಲೇಶ್ ಅಂತ. ಮೆಸೇಜ್ ಹಾಕಿ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಈ ವಿಡಿಯೋವನ್ನು ನೋಡಿದವರು ಯಾರಿಗೆ ಇದು ರಿಕ್ವೈರ್ಮೆಂಟ್ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ.
ನೋಡಿ ಸ್ಟೂಡೆಂಟ್ಸು, ಇದೊಂದು ಬಿಗ್ ಆಪರ್ಚುನಿಟಿ. ಯಾಕಂದರೆ ನಾನು ನೋಡಿದ ಪ್ರಕಾರ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಷ್ಟು ಚೀಪ್ ರೇಟಿಗೆ ಎಲ್ಲೂ ಕೊಡೋದಿಲ್ಲ. ದಿಸ್ ಇಸ್ ಮೈ ಚಾಲೆಂಜ್ ಸ್ಟೂಡೆಂಟು. ಅದು ಇಷ್ಟು 1-to-1 ಪರ್ಸನಲ್ ಗೈಡೆನ್ಸ್. ನೀವು ಜಾಯ್ನ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ವಿತ್ ಟೆಕ್ನಿಕಲ್ ನಾಲೆಜ್. ಯಾಕಂದರೆ ಲಾಸ್ಟ್ ಟೈಮ್ ಎಷ್ಟೋ ಪೇರೆಂಟ್ಸ್ಗಳು ಹೇಳಿದರು, ಸರ್ ನಿಮ್ಮ ಹತ್ರ ಕೇಳಿ ನಿಮ್ಮ ವೀಡಿಯೋ ನೋಡಿ ನಾನೇ ಎಷ್ಟೋ ಜನರಿಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ಸರ್ ಅಂತ ಹೇಳಿದರು ಪೇರೆಂಟ್ಸ್. ಅದು ಓಕೆ. ಇದರಲ್ಲಿ ನಮ್ಮ ಇದರಲ್ಲಿ IT ಇದರಲ್ಲಿ 25 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಂಥ ಪೇರೆಂಟ್ಸ್ಗಳು ಇದ್ದಿದ್ದರು ನಮ್ಮ ಗ್ರೂಪಲ್ಲಿ. ಡಾಕ್ಟರ್ಸ್ ಇದ್ದಿದ್ದರು, ಒಳ್ಳೊಳ್ಳೆ ಪ್ರೊಫೆಷನಲ್ ಇದ್ದಿದ್ದರು, ಟೀಚರ್ಸ್ ಇದ್ದಿದ್ದರು, ಫಾರ್ಮರ್ಸ್ ಇದ್ದಿದ್ದರು, ಎಲ್ಲ ಪ್ರೊಫೆಷನಲ್ ಅವರು ಇದ್ದಿದ್ದರು. ಈವನ್ ಆರ್ಮಿಯಲ್ಲಿ ಇದ್ದವ್ರು ಇದ್ದಿದ್ದರು. ಅವರು ಅಂದರೆ ಅವರ ಮಕ್ಕಳಿಗೋಸ್ಕರ ಇದು ಮಾಡಿದ್ದು, ನಿಮಗೆ ಡಾಕ್ಯುಮೆಂಟ್ಸ್ ಏನು ಮಾಡಬೇಕು ಎಲ್ಲದನ್ನು ನಾವು ಹೇಳ್ತೇವೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದನ್ನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಓಕೆ, ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ, ಲಿಮಿಟೆಡ್ ಸೀಟ್ಸ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೀಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ದಯವಿಟ್ಟು ಓದಿ. ಕೆಮಿಸ್ಟ್ರಿ ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಬಂದರೂ ಕೂಡ ಒಳ್ಳೆ ರೀತಿಯಲ್ಲಿ ಓದಿ, ಒಳ್ಳೆ ಮಾರ್ಕ್ಸ್ ತೆಗೆದು, ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು CET ಒಳ್ಳೆ ಮಾಡಿ ಅಂತ ಹೇಳ್ತೇನೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆಮಿಸ್ಟ್ರಿ ಎಕ್ಸಾಮ್. ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ನಿಖಿಲೇಶ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.